ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷವಾದ ಅತಿಥಿಯವರಿದ್ದಾರೆ. ಕನ್ನಡ ಚಿತ್ರರಂಗದ ಮಿಲ್ಕಿ ಬ್ಯೂಟಿ ಅಂತ ಹೇಳ್ಬೋದು. ಅದೇ ರೀತಿ ಬಿಗ್ ಬಾಸ್ ಖ್ಯಾತಿಯ ಸಾನಿಯಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಮೇಡಮ್, ಚಿತ್ರರಂಗದಲ್ಲಿ ತುಂಬ ಅಪರೂಪ ಕಾಣ್ತಾ ಇದ್ದೀರಾ. ನೆಕ್ಸ್ಟು ತುಂಬ ಪ್ರಾಜೆಕ್ಟ್ಗಳು ಬರ್ತಾ ಇದೆ ಅಂತ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ. ಅದೇ ರೀತಿ ಬಾಲ್ಯದಲ್ಲೇ ನೀವು ಒಂದು ಅಭಿನಯ ಸ್ಟಾರ್ಟ್ ಮಾಡ್ತೀರಾ. ಹೇಗೆ ಬಂತು ಆ ಸ್ಫೂರ್ತಿ ಮೇಡಮ್? ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು LKG ಇರಬೇಕಾದ್ರೆ ಮೊದಲನೇ ಸೀರಿಯಲ್ ಬಂದು DD1ನಲ್ಲಿ ನಂದು ಸಾಕ್ಷಿ ಅಂತ ಹೇಳಿ. ಹೀಗೆ ಅಮ್ಮನ ಜೊತೆ ನಾನು ಸೆಟ್ ಹೋಗ್ತಿರ್ಬೇಕಾದ್ರೆ ಅವ್ರ ನಟನೆ ಮಾಡೋದು ನೋಡಿ ಅದರಿಂದ ನಾನು ಸ್ಫೂರ್ತಿನ ಗಳಿಸ್ಕೊಂಡು ನಾನು ಮಾಡ್ತೀನಿ ಅಂತ ಅವ್ರ ಜೊತೆ ಹಠ ಮಾಡಿದಾಗ ಯಾರೊಬ್ಬರು ಡೈರೆಕ್ಟರು ಸೆಟ್ನಲ್ಲಿ ನನ್ನ ಸ್ಪಾಟ್ ಮಾಡಿ ಓಕೆ ಅಂತ ಹೇಳಿ ಅವರು ರೆಫರ್ ಮಾಡಿ, ಹಾಗೆ ರೆಫರ್ ಮಾಡ್ಕೊಂಡು ಆಮೇಲೆ ನಂತರ ಒಂದು ಫಸ್ಟ್ ಆ್ಯಕ್ಟಿಂಗ್, ನನ್ನ ಫಸ್ಟ್ ಸೀರಿಯಲ್ ನಂತರ ಹಲವಾರು ಸೀರಿಯಲ್ಗಳನ್ನ ಮಾಡ್ತಾ ಬಂದೆ. ಅದು ಎಲ್ಲರೂ ನನ್ನ ನಟನೆಯನ್ನು ನೋಡಿ, ಆವಾಗ ಚಿಕ್ಕ ವಯಸ್ಸಲ್ಲಿ ಯಾವ ಮಟ್ಟಿಗೆ ನಟನೆ ಬರ್ತಿತ್ತು ಗೊತ್ತಿಲ್ಲ, ಚಿಕ್ಕ ವಯಸ್ಸು ಮಕ್ಕಳು ಹೇಗೆ ಮಾಡ್ತಿದ್ರು ಹಾಗೆ ಪ್ರಾಬಬ್ಲಿ ಅದನ್ನು ನೋಡಿ ಇವ್ರಿಗೆ ಓಕೆ ಅಂತ ಅನ್ಸ್ಕೊಂಡು ಹಾಗೆ ಪ್ರತಿಯೊಬ್ಬರು ರೆಫರ್ ಮಾಡಿಕೊಂಡೆ ನಂದು ಸ್ಟಾರ್ಟ್ ಆಯಿತು ಜರ್ನಿ ಅಂತ ಹೇಳ್ಬೋದು. ಮೇಡಮ್, ಅದೇ ರೀತಿ ನಿಮ್ಮ ಆಂಟಿ ಕೂಡ ಚಿತ್ರರಂಗದಲ್ಲಿ ಇದ್ದವರು, ರೂಪಾಯಿ ಅವರವರು, ಅವ್ರ ಜೊತೆ ಒಂದು ಮುಖಪುಟ ಅನ್ನೋ ಸಿನಿಮಾದಲ್ಲಿ ಮಾಡ್ತಾರೆ. ಅದರಲ್ಲಿ ಭರತನಾಟ್ಯ ಅನ್ನೋದು ತುಂಬ ನಾನು ಸಿನಿಮಾ ನೋಡ್ತಾನೆ ಇದ್ದೆ. ಸೊ ಹೇಗಿತ್ತು ಅನುಭವ? ಮುಖಪುಟ ಅನ್ನೋದು ನನಗೆ ತುಂಬ ಸ್ಪೆಷಲ್ ಚಲನಚಿತ್ರ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಆ ಚಿಕ್ಕ ವಯಸ್ಸಲ್ಲೇ ಒಂದು HIV ಪಾಸಿಟಿವ್ ಕಿಡ್ ಪಾತ್ರ ಮಾಡಬೇಕಿತ್ತು ನಾನು. ಸೊ ಅದು ನನಗೆ ಅದರ ಗಾಂಭೀರ್ಯ, ಅದರ ತೀವ್ರತೆ ಯಾವ ಥರ ಇರಬೇಕು ಅಂತ ನನಗೆ ಆಗೇನೂ ಅರಿವಿರಲಿಲ್ಲ. ಬಟ್ ಇವಾಗ ನನಗೆ ಅದನ್ನು ಹಿಂತಿರುಗಿ ನೋಡಿದಾಗ ವಾವ್ ಅಂತ ಅನಿಸುತ್ತೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಯಾಕಂದರೆ ಅವರು ಯಾವಾಗಲೂ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೊಬೇಕಾದ್ರೆ ಏನೋ ಒಂದು ಸೋಷಿಯಲ್ ಮೆಸೇಜ್ ಇರುತ್ತೆ ಅಥವಾ ಏನಾದರೂ ಒಂದು ಡಿಫ್ರೆಂಟ್ ಟ್ವಿಸ್ಟೇ ಇಟ್ಕೊಂಡಿರ್ತಾರೆ ಕಥೆಯಲ್ಲಿ. ಸೊ ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಮೇಡಮ್, ಅದೇ ರೀತಿ ನೆಕ್ಸ್ಟು ನಿಮ್ಮ ಆಂಟಿಯವ್ರು ಡೈರೆಕ್ಷನ್ ಮಾಡುವಂತಹ ಏನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ? ಹಾಂ. ಸೊ ಅದರಲ್ಲಿ ಕೂಡ ಒಳ್ಳೊಳ್ಳೆ ಅಭಿನಯಗಳು ಇರ್ತಾರೆ. ನೆನಪಿರಲಿ ಪ್ರೇಮ್ ಅವರಾಗಿರ್ಬೋದು, ಶ್ರೇಯ ಅವರಾಗಿರ್ಬೋದು. ಶ್ರೇಯವ್ರ ಜೊತೆ ಕಂಪ್ಲೀಟ್ ಆಗಿರ್ತೀರಾ ನೀವು ಚಂದ್ರ ಸಿನಿಮಾದಲ್ಲಿ. ಸೊ ಹೇಗಿತ್ತು ಮೇಡಮ್ ಅವ್ರ ಜೊತೆ ಮಾಡ್ಬೇಕಾದ್ರೆ? ಮತ್ತೆ ಅಭಿನಯ ಮಾಡಿದ್ದು ನಿಮ್ಮ ಆಂಟಿಯವ್ರ ಜೊತೆ ಇರ್ಬೋದು, ಅವ್ರ ಡೈರೆಕ್ಷನ್ ಅಭಿನಯ ಮಾಡೋದು ಹೇಗಿತ್ತು ಅಂತ? ಸೊ ಚಂದ್ರಾಲಿ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ಯಾಕಂದರೆ ಎಲ್ಲ ಒಂಥರ ದಿಗ್ಗಜರಿದ್ದರು. ಅಂದರೆ ಪ್ರೇಮ್ ಅವರಿರಲಿ ಅಥವಾ ಶ್ರೇಯಾ ಶರಣ್ ಅವರಾಗಿರಲಿ, ಶ್ರೀನಾಥ್ ಸರ್ ಆಗಿರಲಿ, ಅಥವಾ ಇನ್ನೂ ಒಂದಷ್ಟು ಹಲವಾರು ಜನ ಇದ್ರು. ಗಣೇಶನ್ ಅವರು ತಮಿಳ್ ಆ್ಯಕ್ಟರು. ಸೊ ಅವ್ರ ಜೊತೆ ಎಲ್ಲ ಆ್ಯಕ್ಟಿಂಗ್, ಆ್ಯಂಡ್ ವಿವೇಕ್ ಅವರು ತಮಿಳ್ ಆ್ಯಕ್ಟರ್, ಪಾಪ ಹಿಸ್ ನೋ ಮೋರ್. ಸೊ ಅವ್ರ ಜೊತೆ ಎಲ್ಲ ನನಗೆ ಒಂದು ಚಾನ್ಸ್ ಸಿಕ್ಕಿದಾಗ ನಮಗೆ ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರ್ತೀವಿ ನಾವು ಚಿಕ್ಕ ವಯಸ್ಸಿಂದ. ಸೊ ಆ ತೆರೆನ ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ನಮಗೆ ಎಲ್ಲರಿಂದನೂ ಬರಲ್ಲ. ಪ್ರಾಬ್ಲಿ ಐ ಆಮ್ ಲಕ್ಕಿ ದಟ್ ನನ್ನ ಚಿಕ್ಕಮ್ಮ ವಾಸ್ ದ ಡೈರೆಕ್ಟರ್ ಆ್ಯಂಡ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆಫ್ ದ ಪ್ರಾಜೆಕ್ಟ್. ಸೊ ಐ ಆಮ್ ವೆರಿ ಲಕ್ಕಿ ದಟ್ ವೇ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ನನಗೆ ಅವರಿಂದ ಒಂದು ಅವಕಾಶ ಸಿಕ್ಕಿದೆ ಅಂತ. ಆ್ಯಂಡ್ ಇವಾಗಲೂ ಅಷ್ಟೇ ಅವ್ರದ್ದು ಹಿಂದಿ ಸಿನಿಮಾ ಒಂದು ಬರ್ತದೆ, ಆಜಾದ್ ಭಾರತ್ ಅಂತ ಹೇಳಿ. ಸೊ ಆಜಾದ್ ಭಾರತ್ ಅಂದರೆ ಒಂದು ಇಟ್ಸ್ ಸ್ಟೋರಿ ರಿಗಾರ್ಡಿಂಗ್ ನಮ್ಮ ಫಸ್ಟ್ ಇಂಡಿಯನ್ ಸ್ಪೈ ಅಂತ ಹೇಳ್ತೀವಿ, ನೀರ ಆರ್ಯ ಅಂತ. ಸೊ ನೀರ ಆರ್ಯ ಸುಭಾಷ್ ಚಂದ್ರ ಬೋಸ್ ಅವರ ರೆಜಿಮೆಂಟಲ್ಲಿ ಇದ್ರು. ಸೊ ಅದರ ಕಥೆಯಲ್ಲಿ ನಾನಿವಾಗ AD ಆಗಿ ಕೆಲಸ ಮಾಡಿದ್ದೀನಿ. ಅವ್ರು ಅದನ್ನು ಡೈರೆಕ್ಟ್ ಮಾಡಿದ್ದಾರೆ, ಆ್ಯಕ್ಟ್ ಕೂಡ ಮಾಡಿದ್ದಾರೆ. 15 ಜನವರಿ ರಿಲೀಸ್ ಆಗ್ತಿದೆ. ಸೊ ಹೀಗೆ ಕುಟುಂಬದಲ್ಲಿ ಎಲ್ಲರೂ ಕ್ರಿಯೇಟಿವ್ ಫೀಲ್ಡಲ್ಲಿದ್ದಾಗ ನಮಗೆ ನಾವು ಇನ್ನೂ ಹೆಚ್ಚಾಗಿ ಬೆಳಿಬೇಕು, ಇನ್ನೂ ಹೆಚ್ಚಾಗಿ ನಾವು ಸಾಧಿಸಬೇಕು ಅನ್ನೋ ಒಂದು ಛಲ ಇರುತ್ತೆ. ಮೇಡಮ್, 2024ರಲ್ಲಿ ಗೌರಿ ಸಿನಿಮಾದ ಮೂಲಕ ಹೈಫ್ಲೈ ಹೀರೋಯಿನ್ ಆಗಿ ಹೊರಗೆ ಬರ್ತೀರಾ. ಅದೇ ರೀತಿ ಸಮರ್ಜಿತ್ ಲಂಕೇಶ್ ಅವರ ನಾಯಕ ಆಗಿರ್ತಾರೆ. ಅದೇ ರೀತಿ ಅವ್ರ ತಂದೆಯವರಾದ ಇಂದ್ರಜಿತ್ ಲಂಕೇಶ್ ಅವರ ಡೈರೆಕ್ಷನ್ ಆಗಿರುತ್ತೆ. ಹೇಗಿತ್ತು ಮೇಡಮ್ ಅನುಭವ? ಹೇಗಿತ್ತು ಹೀರೋಯಿನ್ ಆಗಿ ಸಡನ್ ಆಗಿ ಫ್ಲೆಜ್ಜಲ್ಲಿ ಇಬ್ಬರಿಗೂ ನಾಯಕರಾಗಿ ಇಬ್ಬರು ಹೊಸ ಸಿನಿಮಾ ಹೇಗಿತ್ತು ಅಂತ? ತುಂಬಾ ಚೆನ್ನಾಗಿತ್ತು. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಕನಸನ್ನು ನನಸು ಮಾಡಿದ್ದು ಪ್ರಾಜೆಕ್ಟ್ ಅದು. ಯಾಕಂದರೆ ನನಗೆ ಯಾವಾಗಲೂ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಒಂದು ಮೇನ್ ಲೀಡ್ ಆಗಿ ಕಾಣಿಸ್ಕೋಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಈ ಸಿನಿಮಾದಿಂದ ನನಗದು ಏನೋ ಆ ಚಾನ್ಸ್ ಸಿಕ್ತು ನನಗೆ. ಆ್ಯಂಡ್ ಸಮರ್ಜಿತ್, ಈಸ್ ಆಲ್ಸೋ ನ್ಯೂ ಕಮರ್, ಬಟ್ ಈಸ್ ವೆರಿ ಹೆಂಗೆ ಹೇಳ್ಬೋದು, ಅವ್ರಿಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ, ಕಲಿಯೋ ಆಸಕ್ತಿ ಇದೆ. ಸೊ ಅದನ್ನು ನೋಡಿದ್ರೆ ಖುಷಿ ಆಗುತ್ತೆ. ಆ್ಯಂಡ್ ಅದರಿಂದಾಗಿ ನಾನು ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರಬಹುದು ಅಂತ ನನಗನ್ಸುತ್ತೆ. ಮೇಡಮ್, ಎಲ್ಲಕ್ಕಿಂತ ಮುಖ್ಯವಾಗಿ ಸಾನಿಯಾ ಅವ್ರ ಜೀವನದಲ್ಲಿ ಪುಟ್ಟಗೌರಿ ಮದುವೆ ಅನ್ನೋ ಒಂದು ಧಾರಾವಾಹಿ ಸಾನಿಯಾ ಅಯ್ಯರವರು ಕರ್ನಾಟಕದ ಮನೆ ಮಾತಾಗಿದ್ದು. ಯಾವ ಥರ ಸೆಲೆಕ್ಷನ್ ಆಯಿತು? ಅದು ಸಿನಿಮಾಗಳಲ್ಲಿ ನಿಮ್ಮ ಆಂಟಿಯವರಿದ್ರು ಅಂತ ಇತ್ತು, ಸೀರಿಯಲ್ಗೆ ಯಾವ ಥರ ಹೋದ್ರಿ ಅಂತ? ಸಿನಿಮಾಗಳಲ್ಲಿ ಹೌದು, ನನಗೆ ನಮ್ಮ ಚಿಕ್ಕಮ್ಮ ಇದ್ದರು. ಬಟ್ ನಾನು ಅದಕ್ಕಿಂತ ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ. ಬಟ್ ಅದು ಯಾವುದೋ ಅಷ್ಟು ಫೇಮಸ್ ಆಗಿಲ್ಲ. ಯಾಕಂದರೆ ಸೊ ಒಂದು ಪ್ರಾಬಬ್ಲಿ ಹೇಳ್ಬೇಕಂದ್ರೆ ನನ್ನ ಮೊದಲನೇ ಸಿನಿಮಾ ಗಜ ಅಂತ ಹೇಳಿ ದರ್ಶನ್ ಸರ್ ಜೊತೆ. ಆ್ಯಂಡ್ ಆ ಥರ ಇನ್ನೂ ತಾಜ್ ಮಹಲ್ ಅಂತ, ಅನು ಅಂತ, ಪೂಜಾ ಗಾಂಧಿ ಅವ್ರ ಜೊತೆ ಈ ಥರ ಹಲವಾರು ಸಿನಿಮಾಗಳನ್ನ ಮಾಡಿದ್ದೀನಿ.
ಬಟ್ ನನಗೆ ಆಬ್ವಿಯಸ್ಲಿ ಪ್ರಿಯ ಪಾತ್ರವಾಗಿರೋದು ನನ್ನ ಚಿಕ್ಕಮ್ಮದ ಸಿನಿಮಾ. ಆ್ಯಂಡ್ ಇನ್ನೊಂದು ನನಗೆ ಸ್ಟೇಟ್ ಅವಾರ್ಡ್ ತಂದುಕೊಟ್ಟಂಥ ಸಿನಿಮಾ ಪಿ ಶೇಷಾದ್ರಿ ಅವ್ರದ್ದು ವಿಮುಕ್ತಿ ಅಂತ ಹೇಳಿ. ಸೊ ಈ ಥರ ಸಿನಿಮಾನೂ ಅಷ್ಟೇ, ಸೀರಿಯಲ್ಲೂ ಅಷ್ಟೇ. ನಾನು ಹೇಳ್ತಾ ಇದ್ದಲ್ಲ, ನನಗೆ ನನ್ನ ಆ್ಯಕ್ಟಿಂಗ್ ನೋಡಿ ನನ್ನ ಚೂಸ್ ಮಾಡ್ಕೊಳ್ಳೋರು, ನನ್ನ ಆ್ಯಕ್ಟಿಂಗ್ ನೋಡಿ ನನಗೊಂದು ಪಾತ್ರನ ಕೊಡೋರು ಅಂತ. ನಾನು ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ಹಲವಾರು ಎಲ್ಲ ಚಾನೆಲ್ಗಳಲ್ಲೂ ಎಷ್ಟೊಂದು ಸೀರಿಯಲ್ಗಳನ್ನ ಮಾಡಿಬಿಟ್ಟಿದ್ದೆ ನಾನು ಅಷ್ಟರಲ್ಲಿ, ಪುಟ್ಟಗೌರಿ ನನಗೆ ಬರೋ ಅಷ್ಟರಲ್ಲಿ. ಸೊ ಆವಾಗ ಆಲ್ರೆಡಿ ಒಂದು ಮನೆ ಮಾತಾಗಿತ್ತು, ಯಾಕಂದರೆ ಅದಕ್ಕಿಂತ ಮುಂಚೆ ಅರಸಿ ಅಂತ ಹೇಳಿ ಒಂದು ನಮ್ಮಮ್ಮ ಶಾರದೆ ಅಂತ ಹೇಳಿ 2 ಧಾರಾವಾಹಿಗಳು ಬಂದಿತ್ತು ಜಿ ಕನ್ನಡದಲ್ಲಿ. ಸೊ ಅದು ಒಂದು ತಕ್ಕ ಮಟ್ಟಿಗೆ ಮನೆ ಮಾತಾಗಿದ್ದರಿಂದ ಅವ್ರು ಅದನ್ನೆಲ್ಲ ನೋಡಿ ನನ್ನ ಗುರುತಿಸಿ ಓಕೆ ಈ ಹುಡುಗಿ ಮಾಡಬಹುದು ಈ ಪಾತ್ರನ ಅಂತ ಹೇಳಿ ನನಗೆ ನಮ್ಮ ಮನೆಗೆ ಬಂದು ಪರಮ್ ಸರ್ ಆಗಿರಲಿ ಅಥವಾ ರಾಮ್ಜಿ ಅವರಾಗಿರಲಿ ಮನೆಗೆ ಬಂದು ಮಾತಾಡಿ ಓಕೆ ಅಂತ ಹೇಳಿ. ಆ್ಯಂಡ್ ಫಸ್ಟ್ ಆ್ಯಕ್ಚುಲಿ ನೋಡಿದಾಗ ಅವರು ಓಕೆ ನನ್ನ ಕೋ ಆ್ಯಕ್ಟರ್ ಏನಿದ್ದಾನೆ ಸಮೀರ್ ಅಂತ, ಅವನಿಗಿಂತ ನಾನು ಸ್ವಲ್ಪ ಉದ್ದ ಆಗ್ಬಿಟ್ಟೆ. ಸೊ ಹಾಗಾಗಿ ಬೇಡ ಅಂತ ರಿಜೆಕ್ಟ್ ಮಾಡಿ ಹೋಗಿದ್ರು. ಆಮೇಲೆ ಮತ್ತೆ ಅವರು ಒಂದಷ್ಟು ಆಡಿಷನ್ಸ್ಗಳನ್ನ ಮಾಡಿ ಯಾರೂ ಸೆಟ್ ಆಗದಿರ ಆ್ಯಂಡ್ ದೆನ್ ಅಗೇನ್ ದೇವರ್ ಲೈಕ್ ಆಯಿತು ಹೆಂಗೋ ಒಂದು ಈ ಥರನೇ ಕಾಂಬಿನೇಷನಲ್ಲಿ ವರ್ಕೌಟ್ ಮಾಡೋಣ ಸೀರಿಯಲ್, ನೋಡೋಣ ಹೇಗಾಗುತ್ತೆ ಅಂತ ಒಂದು ರಿಸ್ಕ್ ತೊಗೊಂಡ್ರು. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ದ ಬೆಸ್ಟ್ ರಿಸ್ಕ್. ಅದೇ ರೀತಿ ಬಿಗ್ ಬಾಸ್ ಹೋದ್ಮೇಲೂ ಕೂಡ ಇನ್ನೂ ನೀವು ಏನು ಪ್ರಚಲಿತಕ್ಕೆ ಬರ್ತೀರಾ, ಎಲ್ಲರಿಗೂ ಗೊತ್ತಾಗುತ್ತೆ. ಹೇಗಿತ್ತು ಮೇಡಮ್ ಬಿಗ್ ಬಾಸ್ ಅನುಭವ? ಸುದೀಪ್ ಸರ್ ಬರೋದು ಅಥವಾ ಸುದೀಪ್ ಸರ್ ಎದುರುಗಡೆ ನಿಲ್ಲೋದಾಗಿರ್ಬೋದು, ಅದೊಂಥರ ಅದೃಷ್ಟ ಮಾಡಿರಬೇಕು. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸುದೀಪ್ ಸರ್ ಎದುರುಗಡೆ ಮಾತಾಡೋದಾಗಿರ್ಬೋದು, ವಾರ ಬಂದು ಅವರು ಕಾನ್ವರ್ಸೇಷನ್ ಮಾಡೋದಾಗಿರ್ಬೋದು, ಹೇಗಿತ್ತು ಅನುಭವ ಮೇಡಮ್? ಬಿಗ್ ಬಾಸ್ ಆ್ಯಕ್ಚುಲಿ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನನಗೆ ಒಂಥರ ನನ್ನ ಜೀವನದ ಎಲ್ಲ ಏನಂತಾರೆ ಒಂದು ಏರಿಯಾಸ್ನೂ ತೋರಿಸ್ಬಿಡ್ತು ನನಗೆ, ಯಾವ್ಯಾವ ಥರ ಇರುತ್ತೆ ಸಮಾಜ, ಯಾವ ಥರ ಇರುತ್ತೆ, ಅಥವಾ ನೀವು ಕಲಿಯೋ ಪಾಠಗಳು ಯಾವ್ಯಾವ ಥರ ಇರಬಹುದು, ಅದನ್ನು ನೀವು ಹೆಂಗೆ ರಿಸೀವ್ ಮಾಡ್ಕೋಬೇಕಾಗತ್ತೆ. ಆ್ಯಕ್ಚುಲಿ ನಾನು ಹಂಗೆ ನೋಡ್ಕೊಂಡ್ರೆ ಬಿಗ್ ಬಾಸ್ ನಾನು ತುಂಬ ದೃಢ ಮನಸ್ಕರಳಾಗಿ ಮಾಡಿದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್. ಆ್ಯಂಡ್ ಅಫ್ಕೋರ್ಸ್ ಸರ್ ಬಂದು ಏನೇನು ಹೇಳ್ತಾಯಿದ್ರು ವೀಕೆಂಡಲ್ಲಿ, ಅದರಿಂದ ನಮ್ಗೆ ಯಾವಾಗಲೂ ತುಂಬ ಹೆಲ್ಪ್ ಆಗ್ತಾಯಿತ್ತು. ಯಾಕಂದರೆ ನಮಗೆ ಹೊರಗಿನ ಪ್ರಪಂಚಕ್ಕೆ ಯಾವುದು ಕನೆಕ್ಷನ್ ಇರ್ತಾ ಇರಲಿಲ್ಲ. ಅವರು ಹೇಳ್ಬೋದು ಕೆಲವೊಂದಷ್ಟು ಇವತ್ತಿಗೂ ಕೇಳ್ತಾರೆ ಸ್ಕ್ರಿಪ್ಟೆಡಾ ಅಥವಾ ನಮಗೆ ಫೋನ್ ಕೊಡ್ತಿದ್ರಾ ಅಂತೆಲ್ಲ. ಸೊ ಅದೆಲ್ಲ ಏನು ಅವಕಾಶ ಇರಲಿಲ್ಲ. ಬಟ್ ನಮ್ಗೆ ಒಂದೇ ಒಂದು ಲಿಂಕ್ ಅಂದರೆ ಸರ್ ಇರ್ತಿದ್ರು. ಸೊ ಅವ್ರು ಏನಾದರೂ ಹೇಳ್ತಿರ್ಬೇಕಾದ್ರೆ ನಾವು ಅದನ್ನು ಗ್ರಹಿಸ್ಕೊಂಡು ಅರ್ಥ ಮಾಡ್ಕೋಬೇಕಾಗಿತ್ತು. ಸೊ ಅದಕ್ಕೆ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಮೇಡಮ್ ನಿಮ್ಮ ಇಂಟರ್ವ್ಯೂ ನೋಡ್ತಾ ಇದ್ದೆ, ಸಾಕಷ್ಟು ಕ್ರಿಟಿಸಿಸಮ್ನ ಅನುಭವಿಸಿದ್ರಿ ಅಂತ, ಹೇಗೆ ಹೊರಗೆ ಬರೋಕ್ಕೆ ಸಾಧ್ಯ ಆಯಿತು? ಸರ್ ಅಂದರೆ ಒಂದು ಕಲ್ಬನ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನೊಂದು ಏನಂದರೆ ಕ್ರಿಟಿಸಿಸಮ್ ತೊಗೊಳಕ್ಕೆ ನಾನು ಖಂಡಿತವಾಗ್ಲೂ ಸಿದ್ಧಳಿದ್ದೀನಿ. ಯಾಕಂದರೆ ಕ್ರಿಟಿಸಿಸಮ್ ತುಂಬಾ ಮುಖ್ಯ. ಆ್ಯಕ್ಟರ್ ಆಗಿರಲಿ ಅಥವಾ ನಾನೊಂದು ರೈಟರ್ ಆಗಿನೋ ಅಥವಾ ನಾನೊಂದು ಜಸ್ಟ್ ಒಬ್ಬಳು ಮನುಷ್ಯಳಾಗಿನೋ ನನಗೆ ಕ್ರಿಟಿಸಿಸಮ್ ಇದ್ರೇ ನಾನು ಬೆಳೆಯೋಕ್ಕೆ ಸಾಧ್ಯ ಆಗೋದು. ಬಟ್ ಕ್ರಿಟಿಸಿಸಮ್ ಮುಖವಾಡದಲ್ಲಿ ಒಂಥರ ಈ ಹಗೆತನ ಬೀರ್ತಾ ಇದ್ರೆ ಅದನ್ನು ನಾನು ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಈ ಡಿಫ್ರೆನ್ಸ್ನ ನೀವು ಕಂಡುಹಿಡ್ಕೋಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾದಾಗ, ನಿಮ್ಮಲ್ಲೇ ಒಂದು ಆತ್ಮವಿಶ್ವಾಸ ಬೆಳ್ಕೊಂಡಾಗ ಅದು ನಿಮಗೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಅದೇ ರೀತಿ ಮೇಡಮ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಮುಂದೊಂದು ನಿಮಗೆ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ. ಹೆಚ್ಚಾಗಿ ನಾನು ಅದ್ರ ಬಗ್ಗೆ ಮಾತನಾಡೋಕ್ಕೆ ಆಗಲ್ಲ. ಬಟ್ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಸಾನೆಯವ್ರ ಮಾತು. ಅಂದರೆ ದೃಢ ನಿರ್ಧಾರಕ್ಕೆ ಯಾರು ಹೋಗ್ತಾರೋ ಅವರಿಗೆ ಯಶಸ್ಸು ಸಿಗುತ್ತೆ ಅನ್ನೋದು ಅವ್ರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಅಂಬರೀಶ್ ಜೊತೆ ರಂಜಿತ್ ಶೆಟ್ಟಿ, ಪ್ರಜಾಮಾರ್ಗ ನ್ಯೂಸ್, ಬೆಂಗಳೂರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.